ಆರೂಢ ಕಥಾಮೃತದ 22ನೇ ಅಧ್ಯಾಯ. 22ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ, ವಿಭೂತಿ, ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸ. ನಿತ್ಯ ಶುದ್ಧನು ನಿರ್ವಿಕಾರನು ಸಗುಣ ರೂಪಿಂದೀತನು ಸತ್ಯ ಸದ್ಗುರು ಭಕ್ತ ಜನರ ದಯಾಳು ಕರುಣಾವಂತನು. ಉತ್ಸವದ ಕಾಲದಲ್ಲಿ ಪೂಜೆಯ ಗೈವರಿಚ್ಛೆಯ ನೀವುತ ಸತ್ಸಭಾಸ್ಥಾನದಲ್ಲಿ ಸದ್ಗುರು ಪ್ರಕಟನಾದನು ವಲಿಯುತ. ಶ್ರೀ ಸದ್ಗುರುರಾಯರ ವಚನವನ್ನು ಶ್ರವಣ ಮಾಡಿದ ಮಾತ್ರದಿಂದ ಆತನು ತತ್ಕಾಲ ಮುಕ್ತಿಯನ್ನು ಕೊಡುವನು. ಈ ವಿಷಯದಲ್ಲಿ ಸಂಶಯಯುಕ್ತನಾದರೆ ಮತ್ಯಾರೂ ಆ ಜೀವನದಲ್ಲಿ ತಾರಿಸುವುದಿಲ್ಲ. ಸದ್ಗುರುವಿನ ಉಪದೇಶವೇನೆಂದರೆ, ಪಾಪಕರ್ಮವನ್ನು ಬಿಟ್ಟು ಬಿಡು, ಪುಣ್ಯ ಧರ್ಮವನ್ನು ಸ್ವೀಕರಿಸು, ಈಶ್ವರ ಭಜನೆಯ ನಿತ್ಯ ನೇಮವನ್ನು ನಡೆಸು ಮತ್ತು ಸತ್ಸಂಗದಲ್ಲಿ ಪ್ರೇಮವುಳ್ಳವನಾಗು. ಎಲ್ಲ ಪ್ರಾಣಿಗಳ ಮೇಲೆ ದಯಾ ಬುದ್ಧಿಯು ತ್ರಿಕರಣಪೂರ್ವಕವಾಗಿ ಇರಲಿ. ದಯಾನಿಧಿಯಾದ ಸದ್ಗುರುವನ್ನು ಪ್ರೇಮದಿಂದ ಹೃದಯದಲ್ಲಿ ಪೂಜಿಸು. ಇತರ ದೋಷಗಳನ್ನು ಉಚ್ಚರಿಸಬಾರದು. ಜಗತ್ತಿನೊಳಗೆ ಸ್ವೇಚ್ಛೆಯಿಂದ ವರ್ತಿಸಬಾರದು. ಎರಡನೆಯವರ ಕುಂದುಗಳನ್ನು ಪ್ರಕಟಿಸಲಬೇಡ. ಕಾಮಾದಿಗಳನ್ನು ಜಯಿಸು. ಸಂಸಾರ ಕರ್ಮಗಳಲ್ಲಿ ಆಲಸ್ಯ ಭಾವವಿರಲಿ. ಸಂಸಾರದಂಥ ಭ್ರಮೆಯ ಕಡೆಗೆ ಲಕ್ಷ್ಯ ಕೊಡದಿರು. ಎಂಥ ಸಂಕಟ ಬಂದರೂ ಗುರುಪಾದದಲ್ಲಿ ಪ್ರೇಮವನ್ನು ಬಿಡಬೇಡ. ಧನಪ್ರಾಪ್ತಿಯಾಯಿತೆಂದರೆ ಮದ ಹುಟ್ಟುಬಾರದು. ಯಾವ ವಿಚಾರ ಮಾಡುವುದರಿಂದ ಮಾಯಾಮೋಹವು ಕಳೆದು ಹೋಗುವುದು ಅದೇ ವಿಚಾರವನ್ನು ಮಾಡತಕ್ಕದ್ದು. ಜನರ ಕೂಡ ವ್ಯವಹಾರ ಮಾಡುತ್ತಿರುವಾಗ ಅವರಿಗೆ ಅದ್ವೈತವನ್ನು ಆಡಬಾರದು. ಆದರೆ ಅಂತಃಕರಣದಲ್ಲಿ ಸರ್ವದಾ ಏಕೋಭಾವವನ್ನು ಹಿಡಿಯತಕ್ಕದ್ದು. ದೇಶ, ಕಾಲ, ಸ್ಥಿತಿ ನೋಡಿಕೊಂಡು ವೇದ ವಿಧಿಯುಕ್ತವಾಗಿ ಆಚರಣೆ ಮಾಡತಕ್ಕದ್ದು. ಈಶ್ವರ ಭಕ್ತಿಯನ್ನು ಬಿಟ್ಟು ಅನ್ಯ ಆಚರಣೆ ಮಾಡಬಾರದು. ನಾನು ಯಾರು ಇದ್ದೇನೆ ಎಂಬ ಈ ವಿಚಾರವನ್ನು ತನ್ನ ಅಂತರ್ಯದೊಳಗೆ ಚೆನ್ನಾಗಿ ಮಾಡಬೇಕು. ಮತ್ತು ವ್ಯವಹಾರ ರೂಪ ಸಂಸಾರವು ಸ್ವಪ್ನವೆಂದು ತಿಳಿಯತಕ್ಕದ್ದು. ಮರ್ದನಾದ ಆ ಉಮಾರ ಮರಣವನ್ನು ಭಕ್ತಿ ಭಾವಗಳಿಂದ ಸಂತೋಷಪಡಿಸಿ ಅಕ್ಷಯ ಸುಖದ ಪದವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಸದ್ಗುರುಗಳ ಇಂಥ ಸುಬೋಧವನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿದು ಯಾವಾತನು ಸಂಸಾರದಲ್ಲಿ ವರ್ತಿಸುವನೋ ಆತನ ಬಂಧವನ್ನು ಹರಿದು ಸದ್ಗುರುವು ಆತನಿಗೆ ಮುಕ್ತಿಯನ್ನು ಕೊಡುವಂತನಾಗುತ್ತಾನೆ. ಹೇ ಶ್ರೋತಾ ಜನರುಗಳಿರ, ಅಮೃತಕ್ಕಿಂತ ಅಧಿಕ ಮಧುರವಾದ ಸಿದ್ಧ ಕಥೆಯನ್ನು ಶ್ರವಣ ಮಾಡುವಂತರಾಗಿರಿ. ಅಮೃತ ಸೇವನದಿಂದ ಮೋಕ್ಷ ಸಿಗುವುದಿಲ್ಲ, ಆದರೆ ಕಥಾಶ್ರವಣದಿಂದ ಅದು ಶೀಘ್ರವಾಗಿ ಪ್ರಾಪ್ತಿಯಾಗುವುದು. ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು ಸಿದ್ಧಾಶ್ರಮದಲ್ಲಿರುತ್ತವಾಗ ಶಿವರಾತ್ರಿ ಇತ್ಯಾದಿ ಉತ್ಸವಗಳಿಗೆ ಅನ್ಯ ಗ್ರಾಮಗಳಿಂದಲೂ ಭಕ್ತ ಜನರು ಬರುತ್ತಿದ್ದರು. ಉತ್ಸವವಾದ ನಂತರ ಅವರು ತಿರುಗಿ ತಮ್ಮ ತಮ್ಮ ಗ್ರಾಮಕ್ಕೆ ಹೋದ ಮೇಲೆ ಉತ್ಸವದ ಆನಂದವನ್ನು ಅನುಭವಿಸುವವರಾಗಿ ಕೆಲವರು ಕೂಡಿ ಆಲೋಚನೆ ಮಾಡುತ್ತಾರೆ, ನಮ್ಮ ಗ್ರಾಮಕ್ಕೂ ಸದ್ಗುರುಗಳನ್ನು ಕರೆದುಕೊಂಡು ಬಂದು ಹುಬ್ಬಳ್ಳಿಯಲ್ಲಿ ಅಂಥದ್ದ ಉತ್ಸವ ಮಾಡಿದ್ದಾದರೆ ನಾವಾದರೂ ಗುರುಚರಣ ಸೇವಾ ಘಟಿಸುವುದರಿಂದ ಧನ್ಯರಾಗಿ ಹೋಗುವೆವು ಎಂದು ಅನ್ನುವರು. ಮುರುಕಿಬಾವಿ ಎಂಬ ಗ್ರಾಮದಲ್ಲಿಯೂ ಅನೇಕ ಗೃಹಸ್ಥರು ಕೂಡಿ ಈ ಪ್ರಕಾರ ಆಲೋಚನೆ ಮಾಡಿ ಸದ್ಗುರು ಉತ್ಸವೋದ್ದೇಶದಿಂದ ಎಲ್ಲ ತಯಾರಿ ಮಾಡಿಕೊಂಡು ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ವಿಜ್ಞಾಪಿಸುತ್ತಾರೆ. ಶಿವರಾತ್ರಿ ಕಾಲದಲ್ಲಿ ಇಲ್ಲಿ ಯಾವ ಪ್ರಕಾರ ಉತ್ಸವವಾಗುವುದೋ ಅದೇ ರೀತಿಯಿಂದ ನಮ್ಮ ಗ್ರಾಮದಲ್ಲಿ ಮಾಡತಕ್ಕದ್ದು ಮಾಡಬೇಕೆಂದು ನಾವು ಇಚ್ಛಿಸುತ್ತೇವೆ. ಆಜ್ಞೆಯಾದರೆ ತಮ್ಮನ್ನು ಅಲ್ಲಿ ತನಕ ಕರೆದುಕೊಂಡು ಹೋಗಿ ಮಂಟಪ ಪೂಜಾ ಮಾಡಿ ಆನಂದ ಪಡುವೆವು. ಅವರನ್ನು ಕುರಿತು ಸಿದ್ಧರು ಅನ್ನುತ್ತಾರೆ, ಕೇಳಿರೈ ಭಕ್ತ ಜನರುಗಳಿರ, ನಾವು ಹುಬ್ಬಳ್ಳಿಯನ್ನು ಬಿಟ್ಟು ಬರುವುದಿಲ್ಲ. ಯಾಕೆಂದರೆ ಇಲ್ಲಿ ನಿತ್ಯದಲ್ಲಿಯೂ ದರ್ಶನಕ್ಕೋಸ್ಕರ ಬರುವಂಥ ಭಕ್ತರಿಗೆ ನಿರಾಶೆಯಾಗುವುದು. ನೀವು ಎಲ್ಲೆಲ್ಲಿ ಭಜನೆ ಬ್ರಹ್ಮ ಜಿಜ್ಞಾಸೆ, ವೇದಾಂತ ಶ್ರವಣ ಮುಂತಾದವುಗಳನ್ನು ನಡೆಸುವರು. ಅಲ್ಲಲ್ಲಿ ಸದ್ಗುರು ನಿಶ್ಚಯವಾಗಿರುತ್ತಾನೆ. ಇದನ್ನು ದೃಢವಾಗಿ ನಂಬಿ ಕಾರ್ಯವನ್ನು ನಡೆಸಿರಿ ಎಂದು ಸಿದ್ಧರ ವಚನವನ್ನು ಕೇಳಿ ಆ ಭಕ್ತ ಜನರೆಲ್ಲ ಆನಂದಭರಿತರಾಗಿ ಸದ್ಗುರುನಾಥನ ಭಾವಚಿತ್ರವನ್ನು ಮಂಟಪದೊಳಗೆ ಪೂಜಾಗೋಸ್ಕರ ಇರುವಂಥವರಾದರು. ಆ ಭಕ್ತರು ಸಿದ್ಧಾರೂಢ ಶಿಷ್ಯನಾದ ರಾಮಸ್ವಾಮಿ ಎಂಬುವನಿಗೆ ಪೂಜಾ ಮಾಡೋದಕ್ಕೋಸ್ಕರ ಮುರುಕಿಬಾವಿಗೆ ಕರೆದುಕೊಂಡು ಹೋದರು.
ಆಗ ದೇಶದಲ್ಲೆಲ್ಲ ಭಕ್ತ ಜನರಿಗೆ ಆಮಂತ್ರಣ ಪತ್ರಗಳನ್ನು ಕಳುಹಿಸಿದರು. ಆಮಂತ್ರಣ ಪತ್ರಗಳಲ್ಲಿ ಸಿದ್ಧಾರೂಢ ಸದ್ಗುರುಗಳ ಸ್ವತಃ ಒಂದು ಪೂಜಾ ಕೈಗೊಳ್ಳುವರೆಂದು ಉಲ್ಲೇಖನ ಮಾಡಿತ್ತು. ಸಿದ್ಧಾರೂಢರು ಹುಬ್ಬಳ್ಳಿ ಊರು ಬಿಟ್ಟು ಮತ್ತೆಲ್ಲಿಯೂ ಹೋಗುವುದಿಲ್ಲವೆಂದು ಎಲ್ಲರೂ ತಿಳಿದಿದ್ದರಿಂದ ಏನೋ ಚಮತ್ಕಾರವಿರುವುದೆಂದು ಎಲ್ಲರೂ ಉತ್ಸವಕ್ಕೆ ಬರುವಂತರಾದರು. ಅಪಾರ ಜನರು ಕೂಡಿದರು. ಎಲ್ಲರ ಭೋಜನ ಉಪಚಾರಕ್ಕೋಸ್ಕರವಾಗಿ ಬೇಕಾದಷ್ಟು ಸಾಮಗ್ರಿ ತಯಾರಿಸಿ ಇಟ್ಟಿತ್ತು. ವಿಸ್ತಾರ ಪ್ರದೇಶದಲ್ಲಿ ಒಂದು ಭವ್ಯವಾದ ಅಂತರ ಹಾಕಿಸಿ ಅದರೊಳಗೆ ದಿವ್ಯ ಮಂಟಪವನ್ನು ನಿರ್ಧರಿಸಿ ಅದರ ಮಧ್ಯಭಾಗದಲ್ಲಿ ಸುಂದರ ಸಿಂಹಾಸನದ ಮೇಲೆ ಸದ್ಗುರುರಾಯನ ಚಿತ್ರರೂಪದಿಂದ ಆಸೀನರಾಗಿದ್ದನು. 7 ದಿವಸಗಳ ತನಕ ಉತ್ಸವ ನಡೆಯುತ್ತಿರುವುದು. ಅಹೋರಾತ್ರಿ ಭಜನೆಯ ಘೋಷ ನಡೆಯುತ್ತಿತ್ತು. 2 ಹೊತ್ತು ಕೀರ್ತನೆ ಸಮಾರಂಭವೂ ಆಗುತ್ತಿತ್ತು. ದೇಶ ದೇಶಗಳಿಂದ ಬಂದಂಥ ಸಾಧು ಸತ್ಪುರುಷರು ನಿತ್ಯದಲ್ಲಿಯೂ ವೇದಾಂತ ಚರ್ಚಾ ಉಪನ್ಯಾಸಾದಿಗಳನ್ನು ನಡೆಸುತ್ತಿದ್ದರು. ಈ ರೀತಿಯಿಂದ ಆ ಸ್ಥಾನವು ಸಾಕ್ಷಾತ್ ಕೈಲಾಸವೆಂಬಂತೆ ತೋರುತ್ತಿತ್ತು. ಮಧ್ಯಾಹ್ನ ಕಾಲದಲ್ಲಿ ಎಲ್ಲ ಜನರನ್ನು ಭೋಜನಕ್ಕೆ ಕರೆಯುತ್ತಿದ್ದರು ಮತ್ತು ರಾತ್ರಿ ಕಾಲದಲ್ಲಿ ಸರ್ವರಿಗೂ ಊಟ ಹಾಕಿಸಿ ತೃಪ್ತಿಪಡಿಸುತ್ತಿದ್ದರು. 7 ದಿವಸಗಳ ತನಕ ನಿತ್ಯ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುತ್ತಲೇ ಮಂಟಪದಲ್ಲಿ ಸದ್ಗುರು ಮೂರ್ತಿಯನ್ನು ದಿವ್ಯ ಅಲಂಕಾರಗಳಿಂದ ಪೂಜಿಸಿ ಆಮೇಲೆ ಆನಂದದಿಂದ ಆರತಿಯನ್ನು ಬೆಳಗುತ್ತಿದ್ದರು. ಅಸಂಖ್ಯ ಜನರು ಆ ಸಮಯದಲ್ಲಿ ಆ ಸಮಾರಂಭವನ್ನು ನೋಡುತ್ತಾ ನಾಮಘೋಷ ಮಾಡಿ ಮಂಗಳಾರತಿಯನ್ನು ಹಾಡುತ್ತಿದ್ದರು. ಆ ಸಮಯದಲ್ಲಿ ಕೆಲವರು ಅನ್ನುತ್ತಾರೆ, ಉತ್ಸವಕ್ಕೆ ಶ್ರೀ ಸಿದ್ಧಾರೂಢರೆಂದು ನಮಗೆ ತಿಳಿಯಿತು, ಆದರೆ ಆತನಲ್ಲಿ ಇಲ್ಲಿ ಯಾರೂ ನೋಡಲಿಲ್ಲ. ಸುಳ್ಳೆ ಆಮಂತ್ರಣ ಪತ್ರದಲ್ಲಿ ಹಾಗೆ ಬರೆದಿತ್ತು. ಆಗ ಭಾವಿಕ ಜನರು ಇದನ್ನು ಕೇಳಿ ಅನ್ನುತ್ತಾರೆ, ಸದ್ಗುರುಗಳು ಕಡೇ ದಿವಸ ಬರುವರು. ಈ ವಚನವನ್ನು ಕೇಳಿ ಎಲ್ಲರೂ ಕಡೇ ದಿವಸ ತನಕ ಇರುವಂತರಾದರು. ನಿತ್ಯವೂ ಚಿತ್ರದ ಪೂಜಾ ಆಗುತ್ತಿತ್ತು. 7ನೇ ದಿವಸವೂ ಪ್ರಾಪ್ತವಾಯಿತು. ಆ ದಿವಸ ಸದ್ಗುರುಗಳು ಬರುವರೆಂಬ ವರ್ತಮಾನ ಕೇಳಿ ಅಸಂಖ್ಯ ಜನರು ಬಂದರು. ಸಂಧ್ಯಾಕಾಲದಲ್ಲಿ ಜನ ಸಂದಣಿಯು ಅಂದರದಲ್ಲಿ ತುಂಬಿತ್ತು. ಆದರೆ ಸದ್ಗುರುಗಳು ಬಂದದ್ದು ಯಾರಿಗೂ ಕಾಣಲಿಲ್ಲ. ಆ ಸಮಯದಲ್ಲಿ ರಾಮಯ್ಯ ಸ್ವಾಮಿಯು ಪೂಜಾ ಮಾಡಲಿಕ್ಕೆ ಸಿದ್ಧನಾದನು. ದೇವರ ಮುಂದೆ ಪರದೆಯನ್ನು ಹಿಡಿದು ಭಕ್ತ ಜನರನ್ನು ಕೂಡಿಕೊಂಡು ಅಲಂಕಾರ ಮಾಡಲಿಕ್ಕೆ ಆರಂಭಿಸಿದರು. ಸಿದ್ಧರಾಜನು ಇನ್ನೂ ತನಕ ಬಂದಿಲ್ಲವೆಂದು ಅವರೆಲ್ಲರಿಗೂ ಮನಸ್ಸಿನಲ್ಲಿ ಬಹಳ ಚಿಂತೆ ಉತ್ಪನ್ನವಾಯಿತು. ಪೂಜಾ ಎಲ್ಲ ಸಿದ್ಧ ಮಾಡಿ ರಾಮಯ್ಯ ಸ್ವಾಮಿಯು ಸದ್ಗುರುವಿಗೆ ಪ್ರಾರ್ಥಿಸುವಂತನಾಗುತ್ತಾನೆ. ಹೇ ಸಿದ್ಧ ಸದ್ಗುರುರಾಯನೇ, ನಿನಗೆ ಜಯಕಾರವಿರಲಿ. ಭಕ್ತ ಸಖನೇ, ಬೇಗನೆ ಪ್ರಾಪ್ತನಾಗು. ನಿನ್ನ ದರ್ಶನ ದಿಶೆಯಿಂದ ಬಹು ಕುತೂಹಲಪಟ್ಟು ಅಸಂಖ್ಯ ಜನರು ಬಂದಿರುವರು. ನೀನು ಈ ಸಮಯದಲ್ಲಿ ಬಂದಿಲ್ಲವಾದರೆ ಈ ನಾಟಕ ಯಾರಿಗೆ ಆಗುತ್ತದೆ? ನೀನು ಈ ದಿನ ಇಲ್ಲಿ ಬರುವಿ ಎಂದು ಲೋಕದಲ್ಲಿ ವಾರ್ತೆಯಾಗಿರುತ್ತದೆ. ನೀನು ಬಾರದ್ದು ನೋಡಿ ನನ್ನ ಭಕ್ತರಾದ ನಮ್ಮನ್ನು ಕುರಿತು ಎಲ್ಲರೂ ಹಾಸ್ಯ ಮಾಡುವರು. ಇದು ನೀನು ತಿಳಿದಿರುವಿ. ವಿಷಯಗಳನ್ನು ಪ್ರಾರ್ಥಿಸುವವರಿಗೆ ಅದನ್ನು ನೀನು ಶೀಘ್ರವಾಗಿ ಕೊಡುವಿ. ಆದರೆ ಅಂತಹ ವಿಷಯಗಳನ್ನು ನಾವು ನಿನಗೆ ಬೇಡದೆ ಲೋಕಹಿತಾರ್ಥವಾಗಿ ನೀನು ಇವತ್ತಿನ ದಿವಸ ಇಲ್ಲಿ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳಬೇಕೆಂಬುದನ್ನು ನಾವು ಇಚ್ಛಾ ಮಾಡುತ್ತೇವೆ. ಈ ದಿವಸ ನಿನ್ನ ದರ್ಶನವಾಗುವುದರಿಂದ ಎಲ್ಲ ಜನರಿಗೂ ಅತ್ಯಂತ ಆನಂದ ಉಂಟಾಗುವುದು ಮತ್ತು ನಿನ್ನ ಮೇಲೆ ಅವರ ಭಕ್ತಿಯು ವಿಶೇಷವಾಗಿ ಬೆಳೆಯುವುದು. ಇದೇ ನಮ್ಮ ಇಚ್ಛೆಯಾಗಿರುವುದು. ಇದಕ್ಕೋಸ್ಕರವಾಗಿಯೇ ನಿನ್ನ ಅವತಾರವಿರುತ್ತದೆ. ಸದ್ಗುರು ಭಕ್ತಿಯನ್ನು ಸರ್ವತ್ರದಲ್ಲಿಯೂ ಪಸರಿಸಿ ಜನರನ್ನು ಪವಿತ್ರ ಮಾಡಿ ಆ ಮೂಲಕ ಅವರನ್ನು ಉದ್ಧಾರ ಮಾಡಬೇಕು. ಇದೇ ಹೇತುವಿನಿಂದಲೇ ಈ ಉತ್ಸವನಾದರೂ ಆರಂಭಿಸಿತ್ತು. ಈಗ ಅಸಂಖ್ಯ ಜನರು ನಿನ್ನ ದರ್ಶನಕ್ಕೋಸ್ಕರವಾಗಿ ಬಂದಿರುವರು. ನೀನು ಅವರಿಗೆ ಈಗ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದಾದರೆ ಈ ಮಹೋತ್ಸವವು ಸಾರ್ಥಕವಾಗುವುದು. ನೀನು ಬಹಳ ವೇಳೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸದಿದ್ದರೆ ನಿನ್ನ ಭಕ್ತರ ವಚನಕ್ಕೆ ಅಸತ್ಯತ್ವದ ದೋಷ ಬರುವುದು. ಈ ನಾಚಿಕೆಯು ಭಕ್ತಾಭಿಮಾನಿಯಾದ ನಿನ್ನ ಹೊರತು ಮತ್ಯಾರಿಗೂ ಇರುವುದು. ಈ ಪ್ರಕಾರ ಪ್ರಾರ್ಥಿಸಿ ತತ್ಕ್ಷಣವೇ ಪರದೆಯನ್ನು ತೆಗೆದರು. ಎಲ್ಲ ಜನರು ನೋಡುತ್ತಿರುವಾಗ ಏನು ಚಮತ್ಕಾರವಾಯಿತೆಂದರೆ, ಪ್ರತ್ಯಕ್ಷ ಸದ್ಗುರುನಾಥನೇ ಸರ್ವಾಲಂಕಾರದಿಂದ ಮಂಡಿತನಾಗಿಯೂ ಪ್ರಕಾಶಮಾನವಾದ ಮುಖಕಮಲ ಉಳ್ಳವನಾಗಿಯೂ ಸುತ್ತಲೂ ಅದ್ಭುತವಾದ ತೇಜವನ್ನು ಕೂಡಿರುವಂತವಾಗಿಯೂ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರುವುದನ್ನು ಸರ್ವರೂ ನೋಡುವಂತಾರಾದರು. ಒಂದು ಕ್ಷಣ ಮಾತ್ರ ಎಲ್ಲರಿಗೂ ಸದ್ಗುರುನಾಥನು ಕಾಣಿಸಿಕೊಂಡನು. ಆ ಸಮಯದಲ್ಲಿ ಹಾಗೆ ಸದ್ಗುರುವು ಸಮುದ್ರವು ಹುಕ್ಕೇರಿ ಬರುವುದೋ ಅಥವಾ ವರ್ಷಾಕಾಲದಲ್ಲಿ ಮೇಘವು ಘರ್ಷಿಸುವುದೋ ಆ ರೀತಿಯಿಂದ ಆ ಸಭಾದೊಳಗೆ ಉತ್ಸಾಹವಾಯಿತು. ಸಿದ್ಧ ಸದ್ಗುರು ಪ್ರಕಟವಾದಾಗ ಜನರೊಳಗೆ ಹುಟ್ಟಿದ ಆನಂದವು ಅದು ಎಷ್ಟೆಂತ ವರ್ಣಿಸುತ್ತಲ್ಲ ಸಾಧ್ಯವು. ಸದ್ಗುರುವನ್ನು ನೋಡಿ ಜನರು ಅತ್ಯಂತ ಮೋದದಿಂದ ಕುಣಿಯಲಾರಂಭಿಸಿದರು ಅನ್ನುತ್ತಾರೆ. ನಾವು ಧನ್ಯರು ಧನ್ಯರು, ಆ ದಯಾಗಣನಾದ ಸಿದ್ಧನನ್ನು ಇಲ್ಲಿ ಕಂಡೆವು. ಆ ಸದ್ಗುರುನಾಥನು ಎಲ್ಲ ಸ್ಥಳದಲ್ಲಿಯೂ ವ್ಯಾಪಕನಾಗಿರುವನೆಂದು ಈಗ ಪೂರ್ಣವಾಗಿ ನಾವು ತಿಳಿದೆವು. ನಾವು ಯಾತಕ್ಕೆ ಇತರ ದೇವರಿಗೆ ಹೋಗಬೇಕು? ಸಿದ್ಧನ ಹತ್ತಿರ ತತ್ಕಾಲವೇ ದರ್ಶನವು. ಇದನ್ನು ತಿಳಿಯದೆ ನಾವು ಇಷ್ಟು ದಿನ ವ್ಯರ್ಥವಾಗಿ 4 ಕಡೆಗೂ ಓಡಾಡಿದೆವು. ಎಲ್ಲ ಜನರು ಆನಂದಭರಿತರಾದರು. ಎಲ್ಲರ ಹೃದಯದಲ್ಲಿ ಆ ಸಿದ್ಧಮೂರ್ತಿಯು ಸ್ಥಿರವಾಗಿ ನಿಲ್ಲುವಂಥದ್ದಾಯಿತು. ಆ ಕ್ಷಣದಿಂದ ಸದ್ಗುರುಮೂರ್ತಿಯು ಅದೃಶ್ಯವಾಯಿತು. ಇಲ್ಲಿಗೆ ಆ ಮಹೋತ್ಸವವು ಸಂಪೂರ್ಣವಾಯಿತು. ಇಂತಹ ಭಕ್ತಾಭಿಮಾನಿಯಾದ ಸದ್ಗುರುವು ಲೋಕಹಿತಕ್ಕಾಗಿ ಇರುವಂಥ ಕಾರ್ಯಕ್ಕೆ ಸಹಾಯವಾಗುತ್ತಾನೆ. ಯಾಕೆಂದರೆ ಭಕ್ತೋದ್ಧಾರಾರ್ಥವಾಗಿಯೇ ಆತನು ಅವತಾರವನ್ನು ಧಾರಣ ಮಾಡಿರುತ್ತಾನೆ. ಈ ಪವಿತ್ರವಾದ ಕಥೆಯನ್ನು ಆದರದಿಂದ ಯಾರು ಶ್ರವಣ ಮಾಡುವರೋ ಅವರ ಮೇಲೆ ಸದ್ಗುರು ಕೃಪೆ ಮಾಡಿ ಮರ್ಧರವಾದ ಅವರ ಭವಪಾಶವನ್ನು ಕ್ಷಣದಲ್ಲಿ ಹರಿದು ಬಿಡುವನು. ಶ್ರೋತಾಜನರು ಈ ಅತ್ಯಂತ ಮನೋಹರವಾದ ಕಥೆಯನ್ನು ಶ್ರವಣ ಮಾಡಿದ ಈಗ ಕಥೆಯ ರೂಪವಾಗಿರುವ ಅಧ್ಯಾತ್ಮ ವಿಚಾರವು ತಿಳಿಯತಕ್ಕದ್ದಾಗಿರುತ್ತದೆ.
ಪರಮಾರ್ಥದಲ್ಲಿ ಸಾಧಕರು ಬ್ರಹ್ಮದ ಅಪರೋಕ್ಷ ಅನುಭವವೂ ಆಗಬೇಕು ಎಂದು ಯಾವಾಗಲೂ ಇಚ್ಛಿಸುತ್ತಾರೆ. ಅದಕ್ಕೋಸ್ಕರವಾಗಿ ಸದ್ಭಾವದಿಂದ ಸದ್ಗುರುಗಳಿಗೆ ಶರಣು ಹೋಗುವರು ಮತ್ತು ಸದ್ಗುರುಗಳು ಅವರ ಮನೋರಥವನ್ನು ಪೂರೈಸುವರು. ಸದ್ಗುರುವನ್ನು ಪ್ರತ್ಯಕ್ಷ ನೋಡುವುದಕ್ಕೆ ಸಾಕ್ಷಾತ್ಕಾರವೆನ್ನುತ್ತಾರೆ. ಹೃದಯದಲ್ಲಿ ಸದ್ಗುರುವಿನಲ್ಲಿ ಐಕ್ಯತ್ವವನ್ನು ಹೊಂದುವುದೇ ಅಪರೋಕ್ಷ ಅನುಭವವೆನ್ನುತ್ತಾರೆ. ಸದ್ಗುರುವೇ ನಿರ್ಗುಣ ಬ್ರಹ್ಮವು. ಭಕ್ತರ ಸಲುವಾಗಿ ಆತನು ಸಗುಣ ರೂಪದಿಂದ ಕಾಣಿಸಿಕೊಳ್ಳುವನು. ನೀರು ಮತ್ತು ಬರ್ಪ ಒಂದೇ ಆಗಿರುವವು, ಹಾಗೆಯೇ ನಿರ್ಗುಣ ಮತ್ತು ಸಗುಣ ಏಕರೂಪವಾಗಿರುವವು. ಕೆಲವರನ್ನುವರು ನಾವು ಸದ್ಗುರುಗಳನ್ನು ಕಣ್ಣಿನಿಂದ ನೋಡಿದ ಮಾತ್ರದಿಂದ ನಮಗೆ ಕೂಡಲೇ ಯಾಕೆ ಜ್ಞಾನವಾಗುವುದಿಲ್ಲ, ಆದರೆ ಘಟಾದಿಗಳನ್ನು ಕಂಡಂತೆ ದ್ವೈತ ಭಾವದಿಂದ ಕಂಡದ್ದಾದರೆ ಜ್ಞಾನವು ಎಂದೂ ಆಗಲಾರದು. ಐಕ್ಯ ಭಾವದಿಂದ ನೋಡಿದ ವಿನಃ ಆತ್ಮಜ್ಞಾನವಾಗಲಾರದು. ಆತ್ಮಜ್ಞಾನವೇ ಜ್ಞಾನವೆನ್ನಲ್ಪಟ್ಟು ಆದರೆ ವಿನಃ ಬಹುಬಂಧನವು ಬಹು ಕಲ್ಪಾಂತರ ತನಕ ಕಳೆಯಲಾಗದು. ಹೇ ಶ್ರೋತಾ ಜನರುಗಳಿರ, ಮುಂದಿನ ಅಧ್ಯಾಯದಲ್ಲಿರುವ ಸುರಸಕತೆಯನ್ನು ಶ್ರವಣ ಮಾಡುವಂತರಾಗಿರಿ. ಅದನ್ನು ಕೇಳಿದ ಮಾತ್ರದಿಂದ ಎಲ್ಲ ಕಲಿಮಲವು ದಹನವಾಗಲ್ಪಟ್ಟು ಗುರುಕೃಪೆಯು ಸಂಪಾದಿಸಲ್ಪಡುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಸುರಸವಾದ ಈ 22ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸ